ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ನಾವು ಅಂದ್ಕೊಂಡಿದ್ದೆ ಒಂದು, ಈಗ ಖಾರದ ಮತ್ತೊಂದು. ಏನ್ ಮಾಡೋದು ಹೇಳ? ಗೊಂಬೆ ಆಡಿಸೋ ಪರಮಾತ್ಮ ಮೇಲೆ ಕುಂತವನೇ, ಅವನ ಆಡಿಸಿದ ಹಾಗೆ ರಿಮೋಟ್ ಹಿಡ್ಕೊಂಡು ನಾವು ಆಟ ಆಡೋದು ಅಷ್ಟೇ ಕಾಂತ ನಮ್ ಕೆಲಸ. ಈ ಕಾವೇರಿ ಮ್ಯಾಟ್ರ್ ನಮಗ್ ಗೊತ್ತಲ್ವಾ? ವರುಣ ದೇವ ಕೈ ಕೊಟ್ಟಾಗಲೆಲ್ಲ ತಮಿಳುನಾಡು ಅಂಡ್ ಕರ್ನಾಟಕದವರು ಬಾರಿ ಕಿತ್ತಾಡ್ಕೊಳ್ಳೋದ ಕೆಲಸ ಆಗೋಯ್ತು. ನೀರ್ ಬಿಡಲ್ಲ ಅಂತ ನಾವಂದ್ರೆ ಸುಮ್ನೆ ಕೂತ್ಕೊಳ್ಳಲ್ಲ ಅಂತ ಅವ್ರಂತಾರೆ. ಇಲ್ಲಿ ಎಷ್ಟೇ ಹೋರಾಟಗಳು ನಡೆದ್ರು ಹೊಟ್ಟೆ ತುಂಬಿಸಲ್ಲ ಕಾಂತ, ಹೊಟ್ಟೆ ತುಂಬಿಸಲ್ಲ. ಲಾಬಿ ಮಾಡದೇ ಇದ್ರೆ ಆಟ ನಡೆಯಲ್ಲ, ಏನಂತೇನೇನೋ ಕಾಂತ. ಆದ್ರೂ ಕೂಡ ನಮ್ಮ ವಾಟಾಳ್ ನಾಗಣ್ಣ ಅಂತ ಹೋರಾಟ ಮಾಡ್ತಾನೆ ಇರ್ತಾರೆ. ಅವರ ಹೋರಾಟಕ್ಕೆ ಪ್ರತಿಫಲ ಸಿಗಲಿ ಬಿಡ್ಲಿ ಎವರಿಡೇ ಫೈಟ್ ಮಾಡ್ತಾನೆ ಇರ್ತಾರೆ. ಫೈಟಿಂಗ್ ಮ್ಯಾನ್, ಐ ಲೈಕ್ ಇಟ್. ಓಕೆ ಫೈನ್, ಇವಾಗ ನಡಿಕಾಂತ ನಮ್ಮ ವಾಟಾಳ್ ಟುಡೇ ಏನ್ ಹೇಳಿದ್ರು ಅಂತ ನೋಡ್ಕೊಂಬರೋಣ. ನಡಿಕಾಂತ ನಡೆ. ಏನ್ರಿಪ್ಪ, ನಮ್ಮ ವಾಟಾಳ್ ನಾಗಣ್ಣ ಕಾವೇರಿ ನೀರು ಬಿಟ್ಟಿದ್ರ ಬಗ್ಗೆ ತುಂಬಾ ನೋವಾಗಿ ಒಂದೆರಡು ಒಳ್ಳೆ ಮಾತಾಡಿದಾರೆ. ಅದೇನಂತ ಕೇಳೋಣ. ಬಟ್ ಅದಕ್ಕಿಂತ ಬಿಫೋರ್ ಒಂದ್ಸಾರಿ ಪಡಿರಿ ಹಲ್ಗಿ. ಓಕೆ ಸ್ಟಾಪ್. ಹಾ ನಾಗಣ್ಣ ಶುರು ಮಾಡ್ರಪ್ಪ. ಈಗ ರಾತ್ರಿ ನೀರ್ ಬಿಟ್ಟಿದ್ದಾರೆ ಅಲ್ಲ ಇವರ, ಇದಕ್ಕೆ ವಿರೋಧ ಪಕ್ಷಗಳು ಏನ್ ಹೇಳ್ಬೇಕು? ಅಪೋಸ್ ಮಾಡ್ಬೇಕು. ನಿಮ್ಮ ಜವಾಬ್ದಾರಿ ಏನು? ಅದು ಗೊತ್ತಿಲ್ಲ ಬಿಡ್ರಿ. ಮುಖ್ಯಮಂತ್ರಿಗಳ ಕರೆದ ಸಭೆಯಲ್ಲಿ ವಿರೋಧ ಪಕ್ಷಗಳು ಭಾಗಿಯಾಗಿದ್ರಿ. ಕರೆಕ್ಟ್. ನಿಮ್ಮ ನಿಲುವೇನು? ಸ್ಪಷ್ಟಪಡಿಸಿ ಮೊದಲು ರಾಜ್ಯಕ್ಕೆ. ತುಂಬಾ ಒಳ್ಳೆ ಮಾತು. ಅಲ್ರಿ, ಮುಖ್ಯಮಂತ್ರಿಗಳದ್ದು ಏನ್ರಿ ಕತೆ? ಮುಖ್ಯಮಂತ್ರಿಗಳು ನಾವು ನೀರೇ ಬಿಡೋದಿಲ್ಲ ಅಂತ ಹೇಳಿ ಕರೆಕ್ಟು. ಇಡೀ ರಾಜ್ಯದ ಉದ್ದಗಲಕ್ಕೂ ಜನರಿಗೆ ತಿಳಿಸಿ, ಡೆಲ್ಲಿಯಲ್ಲಿ ತಿಳಿಸಿ, ರಾತ್ರಿ ನೀರ್ ಬಿಡೋಂಥದ್ದು ಏನಿತ್ತು ಅಂತ ರೋಗ ಏನ್ ಬಂದಿತ್ತು ನಿಮಗ? ಕಾರಣ ಏನು? ಕಾರಣ ಜಯಲಲಿತಾ ಬಿಡ್ರಿ. ಹೌದು, ಇದಕ್ಕೆ ಏನಂತೀರಿ ನೀವು? ಇದು ರಾಜ್ಯಕ್ಕೆ ಮಾಡಿದಂತ ಅಪರಾಧ. 100% ಕರೆಕ್ಟ್. ಇದು ನಾಡಿನ ಜನತೆಗೆ ಮಾಡಿದಂತ ಮಹಾದ್ರೋಹ. ಅಬ್ಸಲ್ಯೂಟ್ಲಿ ರೈಟ್. ನೀರನ್ನ ಬಿಟ್ಟಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಮಾಡಿದಂತ ಅತ್ಯಂತ ಮೋಸ, ಅನ್ಯಾಯ. ತಿರುಪತಿ ತಿಮ್ಮಪ್ಪನಾಳಿಗೂ ಸತ್ಯ ಬಿಡ್ರಿ. ಅಂದಾಗೆ ಇದು ಎಂತ ಪರಿಸ್ಥಿತಿ? ಇದು ಗಂಭೀರವಾದ ಪರಿಸ್ಥಿತಿ. ಓ ಹಂಗ. ಸರಿ, ಏನ್ ಮಾಡ್ಬೇಕು ಇವಾಗ? ಸಮಗ್ರ ಕರ್ನಾಟಕದ ಜನ ಈ ಬಗ್ಗೆ ತೀವ್ರವಾಗಿ ಪ್ರತಿಭಟಿಸಬೇಕು. ಕರೆಕ್ಟು. ಮತ್ತೇನ್ ಮಾಡ್ಬೇಕು? ಇಡೀ ರಾಜ್ಯದ ಉದ್ದಗಲಕ್ಕೂ ನಾವೆಲ್ಲ ಒಂದೇ, ಈ ನಾಡು ಒಂದು. ನಾಡಿನ ರೈತರಿಗೆ ಕರ್ನಾಟಕ ಸರ್ಕಾರ ಅನ್ಯಾಯ ಮಾಡಿದ್ದಾರೆ. ಇದರ ಬಗ್ಗೆ ತೀವ್ರವಾದಂತ ಹೋರಾಟ ಅನಿವಾರ್ಯ. ಹೌದು, ಅದೆಲ್ಲ ಮಾಡೋಣಂತ. ಇವಾಗ ಕೇಂದ್ರದಲ್ಲಿ ಕೂತಿರೋರು ಏನ್ ಮಾಡಕತ್ತಾರಂತ? ಕೇಂದ್ರದ ಮಂತ್ರಿಗಳು ನಿಮಗೆ ನಿಜಕ್ಕೂ ಈ ರಾಜ್ಯದ ಬಗ್ಗೆ ಹಿತ ಇದ್ರೆ ಹಿಂಗ ಮಾಡ್ತಿರ್ಲಿಲ್ಲ ಬಿಡ್ರಿ. ಪ್ರಾಮಾಣಿಕತೆ ಇದ್ರೆ, ಅದು ಮೊದ್ಲಿಗೆ ಇಲ್ಲ. ರಾಜ್ಯದ ರೈತರ ಬಗ್ಗೆ ಗೌರವ ಇದ್ರೆ, ಅದು ಇದ್ರ ಹಿಂಗ್ ಮಾಡ್ತಿರ್ಲಿಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು? ಎಸ್.ಎಂ. ಕೃಷ್ಣ ತಾವು ರಾಜೀನಾಮೆ ಕೊಡ್ಲೇಬೇಕು. ಕರೆಕ್ಟು. ಖರ್ಗೆ ಅವರೇ ರಾಜೀನಾಮೆ ಕೊಡ್ಲೇಬೇಕು. ಅದು ಕರೆಕ್ಟು. ಮುನಿಯಪ್ಪನವರೇ ರಾಜೀನಾಮೆ ಕೊಡ್ಲೇಬೇಕು. ಅದು ಕರೆಕ್ಟು. ಜೊತೆಗೆ ಲೋಕಸಭಾ ಸದಸ್ಯರು ಕೂಡಲೇ ರಾಜೀನಾಮೆ ಕೊಡ್ಬೇಕು. ಹೌದು, ಆ ಕೆಲಸ ಮೊದ್ಲಾಗ್ಬೇಕು. ಹೌದು, ಅಕಸ್ಮಾತ್ ರಾಜೀನಾಮೆ ಕೊಡದೇ ಇದ್ರೆ? ನೀವು ರಾಜೀನಾಮೆ ಕೊಡದೇ ಇದ್ರೆ ಮುಂದಿನ ವಾರ ಬೀದಿಯಲ್ಲಿ ಲೋಕಸಭಾ ಸದಸ್ಯರನ್ನ, ಕೇಂದ್ರದ ಮಂತ್ರಿಗಳನ್ನ ಹರಾಜು ಮಾಡ್ತೇವೆ. ಅಯ್ಯಯ್ಯೋ, ಮೇ ಬಿ ಆಗ ಟೊಮೆಟೊ ಉಳ್ಳಾಗಡ್ಡಿಕ್ಕಿಂತ ಕಡಿಮೆ ರೇಟ್ಗೆ ಹರಾಜ್ ಆಗ್ತಾರೆ ಬಿಡ್ರಿ. ಕರೆಕ್ಟ್ ಗೊತ್ತಾಯ್ತು ನನಗೆ. ಸರಿ, ಫೈನಲಿ ಸಿಎಂ ಏನ್ ಹೇಳ್ತೀರಪ್ಪ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ಬಗ್ಗೆ ನನಗೆ ವೈಯಕ್ತಿಕವಾಗಿ ಏನಿಲ್ಲ. ಮತ್ತೇನಿದೆ? ಗೌರವ ಇದೆ, ವಿಶ್ವಾಸ ಇದೆ. ನಿಮ್ಮ ನಿರ್ಧಾರ ಈ ರಾಜ್ಯದ ಜನತೆಗೆ ಮಾರಕವಾಗಿದೆ. ಹೌದು, ಈ ನಿಮ್ಮ ಮಾತು ಒಪ್ಲೇಬೇಕು. ನಿಮ್ ಸರ್ಕಾರ ಒಂದು ನಿಮಿಷ ಅಧಿಕಾರದಲ್ಲಿರೋದಕ್ಕೆ ಯಾವುದೇ ಘನತೆ ಇಲ್ಲ. ಕರೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕು? ಈ ಕೂಡಲೇ ತಾವು ರಾಜೀನಾಮೆ ಕೊಟ್ರೆ ಇದು ಗೌರವ ಮತ್ತು ತಮಗೂ ಗೌರವ ಬರುತ್ತೆ. ಆ ದೃಷ್ಟಿಯಿಂದ ತಾವು ಈ ನಾಡಿನ ಜನತೆಯ ಪರವಾಗಿ ನಿನ್ನೆ ನೀರು ಬಿಟ್ಟೋದಕ್ಕೋಸ್ಕರವಾಗಿ, ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ತಾವು ರಾಜೀನಾಮೆಯನ್ನ ಕೊಡಬೇಕು. ಎಂಪಿಗಳು, ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಡಬೇಕು. ಓ ಹಂಗ. ಓಕೆ ನಗಣ. ಫೈನಲಿ ತಮಿಳ್ನಾಡಲ್ಲಿ ಕೂತು ಆಟ ಆಡಿಸ್ತಿರೋ ಜಯಲಲಿತಾಗೆ ಏನ್ ಹೇಳ್ತೀರಿ? ನಮಗೆ ನೀರಿಲ್ಲ ಬಿಡಕ್ಕಾಗೋದಿಲ್ಲ. ರಿಪೀಟ್ ಒನ್ಸ್ ಅಗೇನ್. ನೀರಿಲ್ಲ ಬಿಡಕ್ಕಾಗೋದಿಲ್ಲ. ಹಂಗ ಮತ್ತೆ ಆಗ್ತಾಡ. ಪಡಿರಿ ಹಲ್ಗಿ. ಅಯ್ಯೋ ಓಕೆ ನಾಗಣ್ಣ, ನೀವು ನೀರು ಕೊಡಲ್ಲ ಅಂತ ಎಷ್ಟೇ ಬಾಯ್ ಪಡ್ಕೊಂಡ್ರನು, ಗೌರ್ಮೆಂಟ್ ಅವರು ಮಾತ್ರ ರಾತ್ರಿ ಎಲ್ರೂ ಮಲಗಿದ್ದಾಗ 8 ತೂಬಲ್ಲಿ ನೀರು ಬಿಟ್ಬಿಟ್ಟಿದಾರಲ್ಲ. ವಾಟಾಡ ಅವ್ರು ನೀರು ಬಿಟ್ಟಾಗೊಮ್ಮೆ ಮೈಸೂರು ಸರ್ಕಲ್ ನಲ್ಲಿ ಸ್ಟ್ರೈಕ್ ಮಾಡೋದು ನಿಮ್ಮ ಧರ್ಮ. ಐ ಲೈಕ್ ಇಟ್.
ಇವಾಗ ನಮಗೆ ಟೈಮ್ ಆಯ್ತು ನಡಿಕಾಂತ ನಡಿಕಾಂತ ನಡೆ ಪಾಪರೆಡ್ಡಿ ಪಾಳ್ಯದ ಲಂಚ್ ಹೋಗಿ ಬಿಸಿ ಬಿಸಿ ಪೊಂಗಲ್ ನಾವು ಫೂಫು ಅನ್ಕೊಂಡು ತಿನ್ಬರೋಣ ನಡಿಕಾಂತ ನಡೆ ಹತ್ತು ಬೇಗ ಗಾಡಿ 10 ಜನ ಹತ